ಹುಡುಗಿ ಸ್ವಲ್ಪ ದುಮ್ಮಿ ಮನಸ್ಸು ಮಲ್ಲಿಗೆ ಸ್ವಾಮಿ ದುಂಡಾಗಿದ್ರು ಭೂಮಿ ಚಂದ ಅಲ್ವ ಸ್ವಾಮಿ ಇವಳಿಗೆ ಕಮ್ಮಿ ಬರ್ತಾನೊಬ್ಬ ಪ್ರೇಮಿ ಅಂದೇ ಅಂತಾನೆ ಲವ್ ಮೀ ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏಳು ಜನ್ಮದ ನಂಟು ಬ್ರಹ್ಮಗಂಟು ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏಳು ಜನ್ಮದ ನಂಟು ಬ್ರಹ್ಮಗಂಟು ಹುಡುಗಿ ಸ್ವಲ್ಪ ಡುಮ್ಮೆ ಮನಸ್ಸು ಮಲ್ಲಿಗೆ ಸ್ವಾಮಿ ದುಂಡಾಗಿದ್ರು ಭೂಮಿ ಚಂದ ಅಲ್ವ ಸ್ವಾಮಿ ಇವಳಿಗೆ ಕಮ್ಮಿ ಬರ್ತಾನೊಬ್ಬ ಪ್ರೇಮಿ ಅಂದೇ ಅಂತಾನೆ ಲವ್ ಮೀ ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏಳು ಜನ್ಮದ ನಂಟು ಬ್ರಹ್ಮಗಂಟು ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏಳು ಜನ್ಮದ ನಂಟು ಬ್ರಹ್ಮಗಂಟು ಬ್ರಹ್ಮಗಂಟು ಏನಕ್ಕ ಬೆಳ್ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಹೊರಟಿರೋ ಆಗಿದೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಹೊರಟಿದೀನಿ. ಕೋವಿಡ್ ಟೈಮಲ್ಲಿ ಹೊರಗ್ ಸುತ್ತಾಡೋದೆಲ್ಲ ಬೇಕಾ ನಿಮ್ಗೆ? ಸುಮ್ನೆ ಮನೇಲಿರಿ. ಇದುವರೆಗೂ ಮಾಡ್ಬೇಕಾಗಿರೋ ಕೆಲ್ಸನ ಬಾಕಿ ಇಟ್ಟಿದೀನಿ, ಅದಕ್ಕೆ ಈಗ ಅದೆಲ್ಲ ಮಾಡಿ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ನಾಳೆ ಮಾಡೋ ಕೆಲ್ಸನ ಇವತ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವತ್ ಮಾಡೋ ಕೆಲ್ಸನ ನಾಳೆಗ್ ಮುಂದೂಡಲ್ಲ, ಮಾಡಿ ಮುಗಿಸ್ತೀನಿ. ಏನಂತ ಇಂಪಾರ್ಟೆಂಟ್ ಕೆಲ್ಸ ನನ್ಗೂ ಹೇಳಿ. ಹೇಳ್ ಮಾಡೋದ್ ದೊಡ್ಡದಲ್ಲ ಕಣೆ, ಮಾಡಿ ತೋರಿಸ್ಬೇಕು. ಇಷ್ಟ ದಿನ ಹೇಳಿ ಹೇಳಿ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ, ಇವತ್ತು ಮಾಡಿ ತೋರಿಸ್ತೀನಿ. ನನ್ನ ಹತ್ರನೇ ಮುಚ್ಚಿಟ್ ಮಾಡೋ ಅಂತ ಪರ್ಸನಲ್ ವಿಚಾರನ? ನೀನ್ ನನ್ ಹತ್ರದೋಳೆ ನಿಜ, ಆದ್ರೆ ಇವಾಗ ನಾನೇನು ಹೇಳಲ್ಲ, ಹೋಗ್ ಬಂದ್ಮೇಲೆ ಹೇಳ್ತೀನಿ. ಆಯ್ತಕ್ಕ, ಹೋಗ್ ಬನ್ನಿ. ಹುಷಾರು, ಮಾಸ್ಕ್ ಹಾಕೊಂಡ್ ಹೋಗಿ. ಅಲ್ಲ, ಕಾಫಿನಾದ್ರು ಕುಡ್ಬಿಟ್ಟು ಹೋಗ್ಬೋದಿತ್ತಾನೆ? ಇಷ್ಟ ದಿನ ಕಾಫಿ ಕುಡ್ಕೊಂಡು ಯಾರಿಗೆ ಏನ್ ಬೇಕೋ ಎಲ್ಲ ಮಾಡ್ಕೊಂಡು ಮನೆ ಚಾಕ್ರಿ ಮಾಡ್ಕೊಂಡಿದ್ದಕ್ಕೆ ಹೀಗೆಲ್ಲ ಆಗಿರೋದು. ಇನ್ ಮುಂದಕ್ಕೆ ಹಾಗಿರಲ್ಲ, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಆಯ್ತು, ಹುಷಾರು.
ಏ ಮಂಗ್ಲ ಏ ಮಂಗ್ಲೆ ಏ ಮಂಗ್ಲೆ ಮಂಗ್ಲ ನಿಂತ್ಕೊಳ್ಳೆ ಏ ಮಂಗ್ಲ ಏನಿದು ಸರ ಸರ ಅಂತ ಎಲ್ಲಿಗೆ ಹೋಗ್ತಿದ್ಯಾ ನೀನು ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಇವತ್ತೇನಾದ್ರೂ ನಡೆದೇ ನಡೆಯುತ್ತೆ ಅಂತ ಅನಿಸ್ತಾ ಇದೆ. ಎಲ್ಲಿಗೆ ಹೊರಟೆ? ಏನಾಯ್ತು? ನನ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ, ಬಂದ್ಮೇಲೆ ಎಲ್ಲ ಹೇಳ್ತೀನಿ. ನಾನ್ ಯಾಕಮ್ಮ ತಡಿಲಿ? ನಿನ್ ಸಂಸಾರನ ನೀನೇ ಬೀದಿಗೆ ಎಳಿತಾ ಇದ್ಯಾ. ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊ. ರೊಟ್ಟಿ ಜಾರಿ ತುಪ್ಪಕ್ ಬಿದ್ರೇನು, ತುಪ್ಪ ರೊಟ್ಟಿ ಮೇಲ್ ಬಿದ್ರೇನು, ರುಚಿ ತಾನೇ ಮುಖ್ಯ. ನೀನ್ ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ್ದೋ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ. ಅದೇ ಯಾವ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ. ನಾನು ಇವಾಗ ಅದನ್ನ ಹೇಳಕ್ ಆಗಲ್ಲ ಜಲ್ಜಕ್ಕ, ಹೋಗ್ ಬಂದ್ಮೇಲೆ ಹೇಳ್ತೀನಿ. ಅಂದ್ರೆ ಮಗ್ಲಿ, ನಾನ್ ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ. ನಿನ್ ಒಳ್ಳೇದನ್ನೇ ಬಯಸೋಳು ನಾನು. ಏನೋ ಘನಂದಾರಿ ಕೆಲಸ ಮಾಡಕ್ ಹೊರಟಿದ್ದೀನಿ ಇಂದಿ. ಅದೇನು ಅಂತ ಹೇಳಿದ್ರೆ ಅದ್ ಸರಿನೋ ತಪ್ಪು ಅಂತ ಹೇಳ್ತೀನಪ್ಪ, ಅದಕ್ಕೆ ಕೇಳ್ದೆ. ಎಲ್ರಿಗಿಂತ ಮುಂಚೆ ನಾನ್ ನಿನಗೆ ಹೇಳಿದಕ್ಕೆ ತಾನೆ ನಿನ್ ಗಂಡ ದಾರಿ ತಪ್ಪಿರೋ ವಿಷಯ ನಿನಗೆ ಗೊತ್ತಾಗಿದ್ದು. ಏನೋಪ್ಪ, ನಿನ್ ಸಂಸಾರ ಚೆನ್ನಾಗಿರ್ಲಿ ಅಂತ ನನ್ನ ಆಸೆ, ಅದಕ್ಕೆ ಕೇಳ್ದೆ. ಪರವಾಗಿಲ್ಲ ಬಿಡು, ಹೇಳ್ದೆ ಇದ್ರು. ಸರಿ ಬಿಡಮ್ಮ, ನಾನು ಇನ್ನೇನು ಕೇಳೋದಿಲ್ಲ. ಏನೋ ನಿನ್ಗೆ ಒಳ್ಳೇದಾದ್ರೆ ಅಷ್ಟು ಸಾಕು ನಂಗೆ. ನಾನು ಬರ್ತೀನಿ. ಜಲ್ಜಕ್ಕ, ನಿಮ್ಮ ಹತ್ರ ಹೇಳ್ಕೊಳ್ದೆ ಬೇರೆ ಯಾರ ಹತ್ರ ಹೇಳಕ್ ಆಗತ್ತೆ? ನಂಗ್ ನಿಮ್ಗಿಂತ ಕ್ಲೋಸ್ ಬೇರೆ ಯಾರು ಇಲ್ವಲ್ಲ, ಹೇಳ್ತೀನಿ ರೀ. ದಿನೇ ದಿನೇ ಇವ್ರ ಆಟಗಳು ಜಾಸ್ತಿ ಆಗ್ತಾ ಇದೆ. ನಾನು ಯಾವ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಅವ್ರು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ನೀವ್ ಹೇಳಿದಕ್ಕೆ ಅಲ್ವಾ ನನಗೂ ಅದೆಲ್ಲ ಗೊತ್ತಾಗಿದ್ದು. ಅದಕ್ಕೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಹೊರಟಿದೀನಿ. ನಿಂತ್ಕೊಳೆ, ನೀ ಕೆಲ್ಸ ಮಾಡಿದ್ರೆ ನಿನ್ ಗಂಡಂಗ್ ತಾನೇ ಪ್ರಾಬ್ಲಮ್. ಬೇಡ ಕಣೆ. ಹಾಗಂತ ಇದೆಲ್ಲ ನೋಡ್ಕೊಂಡು ಸುಮ್ಮನಿರಕ್ ಆಗಲ್ಲ ಜಲ್ಜಕ್ಕ. ನನ್ ಸಂಸಾರ ನಾನ್ ತಿದ್ಕೊಳ್ಳೇಬೇಕು, ಅವ್ರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ನನ್ನ ತಡಿಬೇಡಿ. ಏ ಮಂಗ್ಲಿ,